ಆ ಯುವಕ ಒಂದು ಟೂರಿಸ್ಟ್ ವೆಹಿಕಲನ್ನು ಪಡೆದ. ಕೇವಲ 58,000 ರೂಪಾಯಿ ಜೋಬ್ನಲ್ಲಿ ಇಟ್ಕೊಂಡು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾನೆ. ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು? ಸರ್ಕಾರ ಗ್ಯಾರಂಟಿ ಇಲ್ದಂಗೆ ಸಾಲ ಕೊಡೋದಕ್ಕೆ 1 ಕೋಟಿ ತೊಗೊಂಡಿದ್ದಾರೆ. ಈ ದೇಶದಲ್ಲಿ ಡಾಕ್ಯುಮೆಂಟ್ ಇಂಪಾರ್ಟೆಂಟ್, ನಿಮ್ಮ ಡಿಸಿಪ್ಲಿನ್ ಇಂಪಾರ್ಟೆಂಟ್, ಜಾತಿ ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಧರ್ಮ ಇಂಪಾರ್ಟೆಂಟ್ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೇನು? ಬ್ಯಾಂಕು ಅವ್ರಿಗೆ ಬೆಂಬಲಿಸಿರೋದು ಬಿಟ್ಟರೆ ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವ ಇನ್ಫ್ಲೂಯೆನ್ಸು, ಶಿಫಾರಸ್ಸು, ಯಾವ ಜಾತಿ, ಯಾವ ಧರ್ಮ ಯಾವುದೂ ಕೂಡ ಕೆಲಸ ಮಾಡಲ್ಲ. ಸಾಲ ತಗೊಂಡಿದ್ದು ಸಾಧನೆ ಅಲ್ಲ, ಸಾಲ ತೀರ್ಸೋದು ಸಾಧನೆ. ಬಟ್ ಈಗೇನು ಅಂದರೆ ಆ ಸಾಲ ಬ್ಯಾಂಕ್ ಕೊಡುತ್ತೆ ಅಂದ್ರೆ ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದೆ, ಅದನ್ನು ನಾವು ಹೆಂಗೆ ಬೆಳೆಸ್ಕೊಂಡಿದ್ದೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಿಸ್ನೆಸ್ ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದರೆ ಬಿಸ್ನೆಸ್ ಮನ್ಗಳು ಸರ್ಕಲ್ನಲ್ಲಿಲ್ಲಿ. ಸೊ ಬಿಸ್ನೆಸ್ ಮನ್ಗಳು ನಿಮ್ಮೂರಲ್ಲಿಲ್ಲ, ನಿಮ್ಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ರೀತಿ ಈ ಫೋರಮ್ಗಳು, ಈಗ ಆನ್ಲೈನ್ ಫೋರಮ್ಗಳಿದ್ದಾವೆ, ಅದು ಉದ್ಯಮ ಮಿತ್ರ ಇರ್ಬೋದು, ಅದು ಬೇರೆ ಯಾರೋ ಇರ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಫೋರಮಲ್ಲಿರಿ. ಸಬ್ಸಿಡಿ ಎನ್ವಿರಾನ್ಮೆಂಟಲ್ಲಿದ್ದರೆ ಸಬ್ಸಿಡಿ ತಗೊಳಕ್ಕೆ ಸಾಧ್ಯ. ನೀವು ಸಬ್ಸಿಡಿ ಎನ್ವಿರಾನ್ಮೆಂಟಲ್ ಇಲ್ದಂಗೆ ಎಲ್ಲೋ ಗದ್ದೆ ಬೈಲ ಕೂತ್ಕೊಂಡು ಅವನಿಗೆ ಯಾರಿಗೋ ಕೇಳ್ತೀರ ಅಲ್ಲಿ ಕಟ್ಟೆ ಮೇಲೆ ಇರೋನಿಗೆ, ಅವನು ಹಾಗಲ್ಲ. ಪ್ರತಿ ಒಬ್ಬನೂ ಕೂಡ ಅವನದೇ ಆದ ತಾಕತ್ತನ್ನು ಹೊಂದಿರ್ತಾನೆ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಪವರ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸರ್ಕಾರ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋಂಥವ್ರಿಗೆ ಯಾವುದೇ ಅಡಮಾನ, ಆಧಾರ, ಗ್ಯಾರಂಟಿ ಇಲ್ದಂಗೆ ಲಕ್ಷ ಕೋಟಿ ಸಾಲ ಕೊಟ್ಟಿದೆ. ಈ ಮುದ್ರಾ ಯೋಜನೆ 1ರಲ್ಲಿ ಇದುವರೆಗೂ 33 ಲಕ್ಷ ಕೋಟಿನ ಕೊಲ್ಯಾಟ್ರಲ್ ಫ್ರೀ ಲೋನ್ ಕೊಟ್ಟಿದೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ 62,808.97 ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟಿದೆ. ಇನ್ನು ಕಳೆದ ವರ್ಷ PMEGP 1ರಲ್ಲೇ 5,764 ಕೋಟಿ ರೂಪಾಯಿಗಳನ್ನು ಹೊಸ ಉದ್ಯಮಿಗಳಿಗೆ ಕೊಟ್ಟಿದೆ. ಆದರೆ ಈ ಸಾಲ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇದನ್ನು ಹೇಗೆ ಪಡಿಬೇಕು, ಎಲ್ಲಿ ಪಡಿಬೇಕು, ಹೇಗೆ ಅರ್ಜಿ ಹಾಕಬೇಕು, ಇದ್ರ ಬಗ್ಗೆ ಮಾಹಿತಿ ಹೇಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ವರ್ಕ್ಶಾಪಿಗೆ ಜಾಯ್ನ್ ಆಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡೆದು ನೀವು ಕೂಡ ಒಂದು ಹೊಸ ಉದ್ಯಮನ ಪ್ರಾರಂಭ ಮಾಡೋದಕ್ಕೆ ಮುನ್ನುಡಿ ಬರೀರಿ. ನಿಮ್ಮ ಬದುಕು ಬದಲಾಯಿಸುವ ಅಮೃತ ಗಳಿಗೆ. ಥ್ಯಾಂಕ್ ಯು ಸರ್. ಸಬ್ಸಿಡಿ ಏನಾದ್ರು ತಗೋಬೇಕು ಅಂತ ಹೇಳಿದರೆ ಏನಾದ್ರು ಕ್ವಾಲಿಫಿಕೇಷನ್ ಬೇಕಾ ಸರ್? ಎಲ್ಲ ಯೋಜನೆಗೂ ಕ್ವಾಲಿಫಿಕೇಷನ್ ಅಪ್ಲೈ ಆಗಲ್ಲ. ಬಟ್ ಕೆಲವೊಂದು ಯೋಜನೆಗಳಿಗೆ ಕ್ವಾಲಿಫಿಕೇಷನ್ ಬೇಕು. 8ನೇ ತರಗತಿ ಒಳಗೆ, 8ನೇ ತರಗತಿ ಮೇಲೆ. ಸೊ ಕೆಲವು ಯೋಜನೆಗಳಿಗೆ ಮಾತ್ರ ಕ್ವಾಲಿಫಿಕೇಷನ್ ಅಪ್ಲೈ ಆಗುತ್ತೆ. ಬಿಟ್ಟರೆ ಇನ್ನು ಕೆಲವು ಯೋಜನೆಗಳಿಗೆ ನಿಮ್ಗೆ ಯಾವ ಎಜುಕೇಷನ್ ಇಲ್ಲ ಅಂದರೂ ಕೂಡ ಸಾಲ ಸಿಗುತ್ತೆ. ಓಕೆ, ಇವಾಗ ನೀವು ನೋಡಿದವರಲ್ಲಿ ಇದುವರೆಗೂ ಕೂಡ ಒಂದು 9 ಕೋಟಿನ ಅನುದಾನದ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀರಾ, ಯಾಕೆ ಮಾರ್ಗದರ್ಶನ ಮಾಡಿ. ಅದರಲ್ಲಿ ತುಂಬ ಸಕ್ಸಸ್ ಸ್ಟೋರಿ ಆದವರು ಯಾವ್ದಾರ ಕಥೆನ ಹೇಳ್ಬೋದಾ? ಈಗ ನಾನು ಒಂದು ಕಥೆನ ಹೇಳಬೇಕು ಅಂದರೆ, ಈಗ ನನಗೆ ಒಬ್ಬ ಸ್ನೇಹಿತ, ಆ್ಯಕ್ಚುಲಿ ಅವ್ರದ್ದು ನಾನು ವಿಡಿಯೋ ಮಾಡಿದ್ದೀನಿ, ಪ್ರಾಯಶಃ ನನ್ನ ಚಾನಲಲ್ಲಿ ಬರುತ್ತೆ. ಅದು ನಮ್ಮೂರ ಪಕ್ಕದಲ್ಲಿ ಇರೋ ಹಳ್ಳಿ. ಸೊ ಅವ್ರಿಗೆ ಯಾವ ರಾಜಕೀಯ ಪಕ್ಷಗಳ ಜೊತೆಗೂ ಕೂಡ ಒಡನಾಟ ಇಲ್ಲ, ಭಾಳ ಪ್ರಭಾವಿಗಳು ಅಂತಲೂ ಇಲ್ಲ. ಸೊ ಆ ಹುಡುಗನಿಗೆ ದುಡಿಬೇಕು ಅನ್ನೋ ಉತ್ಸಾಹ ಇದೆ, ಅಷ್ಟು ಕ್ರಿಯಾಶೀಲವಾಗಿ ಇದ್ದಾನೆ. ಸೊ ಆದರೆ ಬ್ಯಾಂಕು ಸಾಲ ಕೊಡೋದಕ್ಕೆ ಪ್ರಾರಂಭದಲ್ಲಿ ಸಪೋರ್ಟ್ ಮಾಡಲಿಲ್ಲ. ಅವರಪ್ಪನೂ ಕೂಡ ಡ್ರೈವರ್ ಆಗಿ ಜೀವನ ಕಳೆದಿದ್ದಾರೆ. ಆದರೆ ಸ್ವಂತ ಗಾಡಿ ಇದುವರೆಗೂ ಬ್ಯಾಂಕಿಂದ ಅವ್ರು ಮಾಡಿಲ್ಲ. ಮಗ ವಯೋಮಾನಕ್ಕೆ ಬಂದಮೇಲೆ ಅವ್ನು ಸ್ವಂತ ಗಾಡಿ ಮಾಡಬೇಕು ಅಂತ ಹೇಳಿ ಆತ ಪ್ರಯತ್ನ ಪಟ್ಟ. ಅದಕ್ಕೆ ಕಾರಣ ಏನು ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಲಿನ ವಿಡಿಯೋಗಳನ್ನು ನೋಡಿ 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 ಅವನಿಗೆ ಇನ್ಸ್ಪಿರೇಷನ್ ಬಂದು ನಮ್ಮ ಆಫೀಸಿಗೆ ಬಂದು ಮಾತಾಡಿದ. ಮೊದಲ ಸಾರಿ ಅವನಿಗೆ ಆ ವಿಶ್ವಾಸ ಬರಲಿಲ್ಲ. ಮತ್ತೇನೋ ಪ್ರಶ್ನೆಗಳು, ಇದೇ ರೀತಿ ಸುಮಾರು ಪ್ರಶ್ನೆಗಳನ್ನು ಕೇಳಿ ಅವ್ರು ಕ್ಲಾರಿಫೈ ಆಗಿ, ಇಲ್ಲ ಅದು ಎಷ್ಟು ದಿನ ಆದ್ರೂ ನನಗೆ ಒಂದು ಬದುಕು ಕಟ್ಕೊಡೋಂಥ ಕಾರ್ಯ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ. ಸೊ ಆ ಯುವಕ ಇದ್ದಾನೆ, ನಮ್ಮದು ಪಕ್ಕ ಹಳ್ಳಿ ಹಿರೇಕಸ್ವಿ ಅಂಥೇಳಿ, ಸೊರಬ ತಾಲೂಕು. ಯಾವುದೇ ರಾಜಕೀಯ ಪ್ರಭಾವ ಇಲ್ಲ, ಯಾವುದೇ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಕುಳಿತು ಪ್ರಶ್ನೆ ಇಲ್ಲ. ಬ್ಯಾಂಕಿಗೆ ಹೋಗಿ ಕುಂತು ಮಾತಾಡುವ ಒಂದು ಇದನ್ನು ಕೂಡ ನಾವು ಅವರಿಗೆ ತಿಳಿಸ್ಕೊಡೋಂಥ ಕಾರ್ಯ ಮಾಡಿದ. ಆ ಯುವಕ ಒಂದು ಟೂರಿಸ್ಟ್ ವೆಹಿಕಲನ್ನು ಪಡೆದ. ಓಕೆ. ಸೊ ಆ ಟೂರಿಸ್ಟ್ ವೆಹಿಕಲನ್ನು ಅವನು ಹೊರಗೆ ತಗೊಬಂದಾಗ ಶೋರೂಮಿಂದ, ಇಡೀ ಕುಟುಂಬದಲ್ಲಿತ್ತಲ್ಲ ಆ ಖುಷಿ, ಆ ಕಣ್ಣಲ್ಲಿತ್ತಲ್ಲ ಮಿಂಚು, ಆ ಮುಖದಲ್ಲಿತ್ತಲ್ಲ ನಗು. ಸೊ ಆ ಖುಷಿ ಇದೆಯಲ್ಲ, ಖಂಡಿತವಾಗ್ಲೂ ಎಷ್ಟು ದುಡ್ಡು ಕೊಟ್ಟರು ಕೂಡ ನಮಗೆ ಸಿಗಲ್ಲ.
ಏನು ಕೆಲಸ ಮಾಡಿದರೂ ಕೂಡ ಜಗತ್ತಲ್ಲಿ ದುಡ್ಡಿದೆ, ಹಣ ಇದೆ. ನಾವು ಹೋಗಿ ಟ್ರೈನಿಂಗ್ ಕೊಟ್ರೂ ದುಡ್ಡು ಕೊಡ್ತಾರೆ, ನಾವು ಕೆಲವೊಂದು ಪ್ರಾಜೆಕ್ಟ್ ರಿಪೋರ್ಟ್ಸ್ ಮಾಡಿಕೊಟ್ರೂ ದುಡ್ಡು ಕೊಡ್ತಾರೆ, ಕನ್ಸಲ್ಟೇಷನ್ ಮಾಡಿದ್ರು ದುಡ್ಡು ಕೊಡ್ತಾರೆ. ಆದರೆ ಬರೀ ದುಡ್ಡು ತಗೊಳ್ಳೋದಲ್ಲ, ಆ ದುಡ್ಡಿನಿಂದ ಒಂದು ಖುಷಿ ಇರಬೇಕು, ಒಂದು ಡೊಪಮೈನ್ ರಿಲೀಸ್ ಆಗಬೇಕು. ಸೊ ಆ ರೀತಿಯ ಒಂದು ಅದ್ಭುತವಾದ ಖುಷಿ ಕೊಟ್ಟಂತಹ ವ್ಯಕ್ತಿ. ಅದ್ರ ಜೊತೆಗೆ ನಮ್ಮ ಇನ್ನೊಬ್ಬ ಸ್ನೇಹಿತ ಇದ್ದಾನೆ. ಸೊ ಆ್ಯಕ್ಚುಲಿ ಒಂದು ಅದ್ಭುತವಾದ ಕ್ರಿಯೇಟಿವ್ ಪರ್ಸನ್, ಜಾವಿದ್ ಅಹ್ಮದ್ ಅಂತ ಹೇಳಿ ಆತನ ಹೆಸರು. ನನಗಿಂತ ಜೂನಿಯರ್, ನನ್ನ ಕಾಲೇಜ್ ಜೂನಿಯರ್. ಕೇವಲ 58,000 ರೂಪಾಯಿ ಜೋಬ್ನಲ್ಲಿ ಇಟ್ಕೊಂಡು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾನೆ. 58,000 ರೂಪಾಯಿ ಜೋಬ್ನಲ್ಲಿ ಇಟ್ಕೊಂಡು ಪೆಟ್ರೋಲ್ ಬಂಕ್ ಓಪನ್ ಮಾಡೋದನ್ನೇ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು. ಅಂಥದ್ರಲ್ಲಿ ಕೇವಲ 58,000 ರೂಪಾಯಿ ಇಟ್ಕೊಂಡು ಪೆಟ್ರೋಲ್ ಬಂಕಿಗೆ ಅರ್ಜಿ ಹಾಕಿ ಸೆಲೆಕ್ಷನ್ ಆಗ್ತಾನೆ. ಸೆಲೆಕ್ಷನ್ ಆದಮೇಲೆ ಮತ್ತೆ ಬೇರೆ ಮೂಲದಿಂದ ತಗೊಬರ್ತಾನೆ. ಬಟ್ ಇವತ್ತು ಯಾಕೆ ಅವನು ಇಂಪಾರ್ಟೆಂಟ್ ಆಗ್ತಾನೆ, ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ ಅಂತ ಹೇಳಿದರೆ, ಅವನಿಗೆ ಬ್ಯಾಂಕೇ ಮುಂದೆ ಬರುತ್ತೆ, ನಿನಗೆ 1 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಅಂತ ಹೇಳಿ. ಕೇವಲ 6 ತಿಂಗಳಲ್ಲಿ 6 ತಿಂಗಳ ಅವನ ಬಿಸ್ನೆಸ್ಸನ್ನು ನೋಡಿಕೊಂಡು ಬ್ಯಾಂಕೇ ಮುಂದೆ ಬಂದು ನಿಂಗೆ 1 ಕೋಟಿ ಸಾಲ ಕೊಡ್ತೀವಿ, ಯಾವುದೇ ಗ್ಯಾರಂಟಿ ಬೇಡ, ಯಾವುದೇ ಅಡಮಾನ ಬೇಡ. ನೀವು ಹೇಳಿದ್ರಲ್ಲ ಪೇಪರ್ ಮೇಲೆ ಇದು ಅಂತ ಹೇಳಿ, ನೋ, ಬೇರೆ ಅಲ್ಲ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಜೂನಿಯರ್. ಸೊ ಪ್ರಾಯಶಃ ಸಾಧ್ಯವಾಗಿರೋ ನಾನು ಕರ್ಕೊಬರ್ತಿದ್ದೆ. ನಾನು 1 ಕೋಟಿನ ಬ್ಯಾಂಕೇ ಮುಂದೆ ಬಂದು ಸಾಲ ಕೊಡುತ್ತೆ. ಸಾಲ ತಗೊಂಡಾಗಿದೆ, ಅವನು ಖರ್ಚು ಮಾಡಿನೂ ಆಗಿದೆ, ಈಗ EMI ವಾಪಸ್ ಕಟ್ತಾ ಇದೆ. ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು? ಸರ್ಕಾರ ಗ್ಯಾರಂಟಿ ಇಲ್ದಂಗೆ ಸಾಲ ಕೊಡೋದಕ್ಕೆ 1 ಕೋಟಿ ತೊಗೊಂಡಿದ್ದಾರೆ. ಅಂದರೆ ಲಾಭದಾಯಕವಾಗಿ ನಾವು ತಗೊಂಡಂಥದ್ದನ್ನು ತೋರಿಸ್ಬೇಕು ಸರ್ಕಾರದಕ್ಕೆ. ಅಲ್ಲ, ನಿಮ್ಮದು ಫೈನಾನ್ಷಿಯಲ್ ಡಿಸಿಪ್ಲಿನ್, ಟ್ರ್ಯಾಕ್ ರೆಕಾರ್ಡ್ ಪರ್ಫೆಕ್ಟ್ ಆಗಿರ್ಬೇಕಲ್ಲ. ಹೌದು. ಸೊ ನೀವು ಏನು ಫೈನಾನ್ಸ್ ಮಾಡ್ತೀರಾ, ನೀವು ವಾಪಸ್ ತೀರಿಸೋ ಶಕ್ತಿ ಇದೆಯಲ್ಲ ಅಂತ ಬ್ಯಾಂಕಿಗೆ ಗೊತ್ತಾಗಬೇಕು. ಆ ಡಿಸಿಪ್ಲಿನ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಫಲ ಕೊಡುತ್ತೆ. ಸೊ ಹಾಗಾಗಿ ಈ ದೇಶದಲ್ಲಿ ಡಾಕ್ಯುಮೆಂಟ್ ಇಂಪಾರ್ಟೆಂಟ್, ನಿಮ್ಮ ಡಿಸಿಪ್ಲಿನ್ ಇಂಪಾರ್ಟೆಂಟ್, ಜಾತಿ ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಧರ್ಮ ಇಂಪಾರ್ಟೆಂಟ್ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೇನಿಲ್ಲ. ಮತ್ತು ಇನ್ನೊಂದು ಲೋನ್ ಅಂತ ವಿಚಾರ ಬಂದಾಗ ಕಮ್ಯುನಿಟಿ ವೈಸ್ ಮಾತಾಡ್ತಾರೆ. ನಮ್ಮ ಕಮ್ಯುನಿಟಿಗೆ ಇಲ್ಲಿರುತ್ತೆ, ನಮ್ಮ ಕಮ್ಯುನಿಟಿಗೆ ಜಾಸ್ತಿ ಸಬ್ಸಿಡಿ, ಕಡಿಮೆ ಸಬ್ಸಿಡಿ, ಈ ರೀತಿಯಾಗಿ ಅದೇ ಗೊಂದಲಗಳಲ್ಲಿ ಇರ್ತಾರೆ ಸರ್. ಅಲ್ಲ, ಈಗ ನಾನು ನಿಮಗೊಂದು ಇನ್ಸಿಡೆಂಟಿಗೆ ಹೇಳಿದ್ನಲ್ಲ, 1 ಕೋಟಿ ಪ್ರಾಯಶಃ ಈಗ ನನ್ನ ಸ್ನೇಹಿತನಿಗೆ ಏನು ಸಿಕ್ಕಿದೆ, ಮತ್ತು ದೊಡ್ಡ ಕಮ್ಯುನಿಟಿಯವರಿಗೂ ಬಹುತೇಕರಿಗೆ ಸಿಕ್ಕಿಲ್ಲ 1 ಕೋಟಿ ವಿತೌಟ್ ಗ್ಯಾರಂಟಿ. ಎಷ್ಟು ಜನಕ್ಕೆ ಸಿಕ್ಕಿದೆ? ಮತ್ತು ಯಾರನ್ನು ದೂಷಣೆ ಮಾಡ್ತೀರಾ ನೀವು? ಬಹುಸಂಖ್ಯಾತರಿಗೆ ಭಾಳ ಜನಕ್ಕೆ ಸಿಕ್ಕಿಲ್ಲ 1 ಕೋಟಿ, ಬಟ್ ಅವನಿಗೆ ಸಿಕ್ಕಿದೆಯಲ್ಲ. ಸೊ ಅವನಿಗೆ ಯಾರ್ದಾರು ಲಾಬಿ ಮಾಡಿದ್ದಾರೆ? ಇಲ್ಲ. ಅವನ ಶ್ರಮ, ಪರಿಶ್ರಮ, ಅವರು ಕ್ರಿಯೇಟಿವಿಟಿ ಮತ್ತು ಆ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ರೂಢಿಸ್ಕೊ ಬಂದಿರೋದಕ್ಕೆ ಬ್ಯಾಂಕು ಅವ್ರಿಗೆ ಬೆಂಬಲಿಸಿರೋದು ಬಿಟ್ಟರೆ, ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವ ಇನ್ಫ್ಲೂಯೆನ್ಸು, ಶಿಫಾರಸ್ಸು, ಯಾವ ಜಾತಿ, ಯಾವ ಧರ್ಮ ಯಾವುದೂ ಕೂಡ ಕೆಲಸ ಮಾಡಲ್ಲ. ಸಾಲ ತಗೊಂಡಿದ್ದು ಸಾಧನೆ ಅಲ್ಲ, ಸಾಲ ತೀರ್ಸೋದು ಸಾಧನೆ. ಬಟ್ ಈಗೇನು ಅಂದರೆ ಆ ಸಾಲ ಬ್ಯಾಂಕ್ ಕೊಡುತ್ತೆ ಅಂದರೆ ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದೆ, ಅದನ್ನು ನಾವು ಹೆಂಗೆ ಬೆಳೆಸ್ಕೊಂಡಿದ್ದೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದರಿಂದಲೂ ಕೂಡ ದೇಶಕ್ಕೆ ಆರ್ಥಿಕ ತಲಾದಾಯದಲ್ಲಿ ಖಂಡಿತ ಅಭಿವೃದ್ಧಿ ಆಗುತ್ತೆ. ಸೊ ನೀವು ಸ್ವಯಂ ಉದ್ಯೋಗ ಯಾಕೆ ಮಾಡಬೇಕು ಅಂದರೆ, ನಾವು ಕೆಲವರು ಭಾಳ ದೇಶಭಕ್ತಿ ಅಂತೀವಿ ನಾವು. ದೇಶಭಕ್ತಿ ನಿಜವಾಗ್ಲೂ ಇದ್ದರೆ ನೀವು ಸ್ವಯಂ ಉದ್ಯೋಗಿ ಆಗಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು, ಪ್ರೊಡಕ್ಷನ್ ಮಾಡಬೇಕು. ಆ ಪ್ರೊಡಕ್ಷನಿನ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟಬೇಕು. ಆ ಟ್ಯಾಕ್ಸನ್ನು ನೀವು ಕಟ್ಟಿದರೆ ರಸ್ತೆ ಬರುತ್ತೆ, ಹೈವೇ ಬರುತ್ತೆ, ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ, ಬ್ರಹ್ಮೋಸ್ ಮಿಸೈಲು ಬರುತ್ತೆ. ಆ ಟ್ಯಾಕ್ಸನ್ನು ನೀವು ಕಟ್ಟಲಿಲ್ದಂಗೆ ಬರೇ ನಾವು ತಿನ್ಕೊಂತ ಕೂತ್ಕೊಬಿಟ್ರೆ ಸರ್ಕಾರ ಹೆಂಗೆ ನಡಿಬೇಕು? ಇವತ್ತು ಚೀನಾ, ಅಮೇರಿಕಾ 2 ದೇಶಗಳಲ್ಲೂ ಕೂಡ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಎಕ್ಸ್ಪೋರ್ಟ್ ಇದೆ. ಸೊ ಅವರಿಗೆ ನೀವು ಉದ್ಯೋಗ ಮಾಡಿ ಅಂತ ಹೇಳಿ ಪ್ರಮೋಟ್ ಮಾಡಲ್ಲ ಸರ್ಕಾರ. ನೀವು ಉದ್ಯಮ ಮಾಡಿ, ಸೆಲ್ಫ್ ಎಂಪ್ಲಾಯ್ ಆಗಿ, ಸ್ಕಿಲ್ ಡೆವಲಪ್ ಮಾಡಿ ಅವ್ರನ್ನ ಉದ್ಯಮ ಮಾಡೋಕ್ಕೆ ಬಿಡುತ್ತೆ. ಬಟ್ ನಮ್ಮ ದೇಶದಲ್ಲಿ ಇನ್ನೂ ಆ ಥರದ ಅವಕಾಶ ಬಂದಿಲ್ಲ. ಸೊ ಹಾಗಾಗಿ ಆ 2 ದೇಶಗಳನ್ನ, ಹಿಂದಿನ ಕಾಲ ಇತ್ತು ಬಾಂಬ್ ಹಾಕಿ ಯುದ್ಧ ಮಾಡೋ ಕಾಲ, ಈಗ ಆ ಕಾಲಗಳು ಮುಗಿದೋಗಿದೆ. ಏನಿದ್ರು ಫೈನಾನ್ಷಿಯಲ್ ವಾರ್ಸ್. ಸೊ ಆ ಫೈನಾನ್ಷಿಯಲ್ ವಾರ್ಗಳೇ ನಡೆಯೋದು ಬಿಟ್ಟರೆ, ಈಗ ನೀವು ಅಣುಬಾಂಬ್ ಹಾಕಿ ಹೆದರ್ಸೋದಕ್ಕೆ ಬಿಟ್ಟರೆ, ಆ ಫೈನಾನ್ಷಿಯಲ್ ವಾರಲ್ಲಿ ಗೆಲ್ಲಬೇಕು ಅಂದರೆ ನಮ್ಮ ದೇಶದ ಪ್ರಜೆಗಳು ಸ್ವಯಂ ಉದ್ಯೋಗಿಗಳಾಗಬೇಕು. ಆ ಸ್ವಯಂ ಉದ್ಯೋಗಿಗಳ ಆದಾಗ, ಉದ್ಯಮಗಳನ್ನು ಸ್ಥಾಪನೆ ಮಾಡಿದಾಗ ನಾವು ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡ್ಕೊಂಡು ಸೌಲಭ್ಯ ತಗೋಬೋದು. ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಸರ್ಕಾರಕ್ಕೆ ನಾವು ಹೆಚ್ಚು ಲಾಭ ಮಾಡಿಕೊಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಜವಾಗಿ ಯಾರ್ಯಾರಿಗೆ ದೇಶಭಕ್ತಿ ಇದೆ ಅವರೆಲ್ಲರೂ ಕೂಡ
ಸ್ವಯಂ ಉದ್ಯೋಗಗಳನ್ನು ಮಾಡಬೇಕು, 4-6 ಜನಗಳಿಗೆ ಉದ್ಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನಾಗುತ್ತೆ, ತುಂಬ ಜನಕ್ಕೆ ಉದ್ಯಮ ಮಾಡಬೇಕು ಅಂತ ಇರುತ್ತೆ, ಅವಕಾಶ ಇರಲ್ಲ. ಕರೆಕ್ಟ್. ಭಾಳ ಜನಕ್ಕೆ ಅವಕಾಶಗಳಿರುತ್ತೆ, ಅವ್ರು ಉದ್ಯಮ ಮಾಡೋದಕ್ಕೆ ಮನಸ್ಸು ಮಾಡಲ್ಲ. ಸೊ ಅಂಥವ್ರು ಒಂದು ಪ್ರಯತ್ನ ಮಾಡಿ 4-6 ಜನಕ್ಕೆ ಕೆಲಸನ ಸೃಷ್ಟಿ ಮಾಡಿಕೊಟ್ರೆ ದೇಶ ಸಮೃದ್ಧಿ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಹೇಳಿದರೆ ಯಾರಾದರೂ ಒಬ್ಬರು ಹೇಗೆ ಪ್ರಿಪೇರ್ ಆಗಿರಬೇಕು ಸರ್ ಮೆಂಟಲಿ ಅವರು? ಈಗ ಅದನ್ನು ಮೆಂಟಲಿ ನಾನು ಅದನ್ನು 2 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಸೊ ಆ ಥರ ಯಾರಾದರೂ ಸ್ವಯಂ ಉದ್ಯೋಗನ ಮಾಡಬೇಕು ಅನ್ನುವ ಆಲೋಚನೆ ಇರೋರು ನಮ್ಮದು ಉದ್ಯಮ ಮಿತ್ರ ಯೂಟ್ಯೂಬ್ ಚಾನಲ್ ಇದೆ ಒಂದು ಸಣ್ಣದು. ಅದರಲ್ಲಿ ಉಚಿತವಾಗಿ ನಾವು ಒಂದಷ್ಟು ವೀಡಿಯೋಗಳನ್ನು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮದೊಂದು ವೆಬ್ಸೈಟ್ ಕೂಡ ಇದೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅದ್ರ ಮೂಲಕನೂ ಕೂಡ ಒಂದಷ್ಟು ವೀಡಿಯೋಗಳನ್ನು ನೋಡ್ಬೋದು. ಅದ್ರ ಜೊತೆಗೆ ನಮ್ಮದೇ ಅದು ಒಂದು ಆ್ಯಪ್ ಇದೆ, ಉದ್ಯಮ ಮಿತ್ರ. ಆ ಆ್ಯಪನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಂಡು ಆ ಎನ್ವಿರಾನ್ಮೆಂಟಲ್ಲಿ ಫಸ್ಟ್ ಇರಬೇಕು. ಅದ್ರ ಜೊತೆಗೆ ನಮ್ಮದೊಂದು ವಾಟ್ಸಪ್ ಚಾನಲ್ ಇದೆ, ಅದು ಕೂಡ ಉಚಿತವಾಗಿರುತ್ತೆ. ನೀವು ಮೊದಲು ಆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಇರಬೇಕು. ನೀವು ಆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ ಇಲ್ದ ಹಾಗೇ ನೀವು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವೇನಾದರೂ ಬಿಸ್ನೆಸ್ ರಿಲೇಟೆಡ್ ಸಲಹೆನ ಯಾರ ಹತ್ರ ಕೇಳಬೇಕು ಅಂತಂದರೆ ಬಿಸ್ನೆಸ್ ಮಾಡ್ತಾ ಇರೋ ವ್ಯಕ್ತಿ ಹತ್ರ ಕೇಳಬೇಕು, ಬಿಸ್ನೆಸ್ ಫೀಲ್ಡಲ್ಲಿ ಇರೋ ವ್ಯಕ್ತಿ ಹತ್ರ ಕೇಳಬೇಕು. ನಾನು ಒಂದು 10 ಲಕ್ಷ ಸಾಲ ಮಾಡಿ, ಈಗ ನೋಡಿ ಉದಾಹರಣೆಗೆ ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಾವು ಏನಾದರೂ ಈಗ ಉದಾಹರಣೆಗೆ ಯಾರೋ ನೀವು ಒಂದು ಒಳ್ಳೆ ಕಾರ್ ತರಬೇಕು ಅಂತ ಡಿಸೈಡ್ ಮಾಡಿ. ನೀವು ಕಾರ್ ತರಬೇಕು ಅಂತ ಡಿಸೈಡ್ ಮಾಡಿ ಪಕ್ಕದ ಮನೆ ಆಂಟಿಗೆ ಹೇಳಿ, ಫುಲ್ಲು ಖುಷಿಯಾಗಿ ಸ್ವೀಟ್ ಕೊಟ್ಟು ಅವರೇ ಸ್ವೀಟ್ ಕೊಟ್ಬಿಡ್ತಾರೆ. ಒಳ್ಳೆ ಸುದ್ದಿ ಹೇಳಿದಪ್ಪ, ನಮ್ಮನೆ ಏನು ಅಕ್ಕಪಕ್ಕದಾರ ನಾವು ಬೇರೆಲ್ಲ ನೀವು ಬೇರೆಲ್ಲ, ಒಳ್ಳೆ ಕಾರ್ ತರ್ತಾ ಇದೆಯಾ, ಅಪ್ರಿಷಿಯೇಟ್ ಮಾಡಿ, ವಿಶ್ ಮಾಡಿ. ಫ್ರೆಂಡ್ಸಿಗೆ ಹೇಳಿ, ರಿಲೇಟಿವ್ಸ್ಗೆ ಹೇಳಿ, ಎಲ್ಲರೂ ವಿಶ್ ಮಾಡ್ತಾರೆ. ಅದ್ರ ಮೌಲ್ಯ ಎಷ್ಟು? 10 ಲಕ್ಷ. ಅದೇ ನೀವೇನಾದರೂ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ, ಯಾವುದು ಸಿರಿಧಾನ್ಯಗಳನ್ನು ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ಒಂದು ಕಂಪ್ಯೂಟರ್ ಸೆಂಟರ್ ಮಾಡಬೇಕು ಅಂತ ಇದ್ದೀನಿ, ಟೂರಿಸ್ಟ್ ಟ್ಯಾಕ್ಸಿ ಮಾಡಬೇಕು ಅಂತ ಇದ್ದೀನಿ, ಹಿಟ್ಟಿನ ಗಿರಣಿ ಮಾಡಬೇಕು ಅಂತ ಇದ್ದೀನಿ. ಎಷ್ಟು? ಒಂದು 8 ಲಕ್ಷ ಅಷ್ಟೇ. ಎಲ್ಲರೂ ಏನು ಹೇಳ್ತಾರೆ? ಯೋಚನೆ ಮಾಡು, ಹುಷಾರಿ, ಏನಾರ ಆಗ್ಬಿಟ್ಟಿತ್ತು, ಆಮೇಲೆ ಸಾಲಾಗಿಲ್ಲ ಹೆಂಗೆ ಕಟ್ತೀಯ? ಅರೇ, ಕಾರೇನು ನಿಮ್ಮ ಅಪ್ಪನ ದುಡ್ಡು ಏನು ಬಂದಿತ್ತಾ? ಓಕೆ, ಬಂದ್ರೆ ಓಕೆ. ಕಾರು ಸಾಲ ಮಾಡಿ ತರ್ತಾ ಇದ್ದೀರಾ, ಕಾರಿಗೆ ಯಾರು ಕೂಡ ಹೆಂಗೆ ಕಟ್ತೀಯ ಅಂತ ಕೇಳ್ತಾ ಇಲ್ಲ. ಅದೇ ನೀನು ದುಡಿತೀನಿ ಅಂತ ಹೇಳಿದರೆ ಹೆಂಗೆ ಕಟ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕಾರು ಡಿಪ್ರೆಷನ್, ಕಡಿಮೆ ವ್ಯಾಲ್ಯೂ 10 ಲಕ್ಷದ್ದು ದಿನ ಕಡಿಮೆ ಹಾಕಂತ ಬರುತ್ತೆ. ಈ ಬಿಸ್ನೆಸ್ಸು ಜಾಸ್ತಿ ಹಾಕಂತ ಹೋಗುತ್ತೆ. ಅಂದರೆ ಎಷ್ಟಾರು ದುಡಿಲ್ಲ ಅವನು, ಒಟ್ಟಿದು ಲಾಭದಾಯಕ, ಇದು ನಷ್ಟದಾಯಕ. ಇದಕ್ಕೆ ಜನ ವಿಶ್ ಮಾಡ್ತಾರೆ ಹೊರತು ಇದಕ್ಕೆ ಯಾರು ವಿಶ್ ಮಾಡಲ್ಲ. ಯಾಕೆ ಅಂದರೆ ನಾವು ಇನ್ನೂ ಕೂಡ ಸ್ವತಂತ್ರ ಮನಸ್ಥಿತಿಯಲ್ಲೇ ಇಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮ ಮನಸ್ಸಿಗಿನ್ನೂ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ. ನಾವು ಇನ್ನೂ ಗುಲಾಮಗಿರಿಯಲ್ಲೇ ಇದ್ದೀವಿ. ಅದೇ ಬೇಕಾದ್ರೆ 10,000 20,000 ಬೇರೆ ಯಾರು ಕೆಲಸ ಕೊಟ್ಟರೆ ಖುಷಿಯಿಂದ ಹೋಗು ಅಂತ ಹೇಳ್ತಾರೆ. ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ನಿರ್ಧಾರ ನಾವು ಮಾಡಬೇಕು ಅಂದರೆ ಫಸ್ಟ್ ನಮಗೆ ನಾಲೆಡ್ಜ್ ಬೇಕು. ಆ ನಾಲೆಡ್ಜನ್ನು ಕೊಡೋ ಕೆಲಸ ಉದ್ಯಮ ಮಿತ್ರ ಸಂಸ್ಥೆ ಮಾಡ್ತಾ ಇದೆ. ಆ ಎನ್ವಿರಾನ್ಮೆಂಟಲ್ಲಿ ಇರಬೇಕು ನಿಮಗೆ. ಲಾಸ್ಟಿಗೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, RAS ಅಂತ ಹೇಳಿ, ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು ಪಾಯಿಂಟ್ ಇದು. ನೀವು ಬಿಸ್ನೆಸ್ ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದರೆ ಬಿಸ್ನೆಸ್ ಮನ್ಗಳು ಸರ್ಕಲ್ನಲ್ಲಿಲ್ಲಿ. ಸೊ ಬಿಸ್ನೆಸ್ ಮನ್ಗಳು ನಿಮ್ಮೂರಲ್ಲಿಲ್ಲ, ನಿಮ್ಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ರೀತಿ ಈ ಫೋರಮ್ಗಳು, ಈಗ ಆನ್ಲೈನ್ ಫೋರಮ್ಗಳಿದ್ದಾವೆ, ಅದು ಉದ್ಯಮ ಮಿತ್ರ ಇರ್ಬೋದು, ಅದು ಬೇರೆ ಯಾರೋ ಇರ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಫೋರಮಲ್ಲಿರಿ, ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಅಥವಾ ಅಲ್ಲಿ ಬರೋ ವೀಡಿಯೋಗಳನ್ನು ನೋಡಿ, ಅಲ್ಲಿ ಬರೋ ಮೆಸೇಜ್ಗಳನ್ನು ಕಲೀರಿ. ಆ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ಆ ಎನ್ವಿರಾನ್ಮೆಂಟು ನಿಮ್ಮನ್ನು ಡೆವಲಪ್ ಮಾಡುತ್ತೆ. ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಒಂದು ಮೆಟ್ರೋದು ಮತ್ತು ಬಸ್ ಸ್ಟ್ಯಾಂಡಿನ ಉದಾಹರಣೆ ಕೊಟ್ಟಿವೆ. ಎನ್ವಿರಾನ್ಮೆಂಟಿಂದ ನಾವು ಹೇಗೆ ಬೆಳಿತೀವಿ ಅಂತೇಳಿ. ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿದ್ದರೆ ಬಿಸ್ನೆಸ್ಸಲ್ಲಿ ನೀವು ಗೇನ್ ಆಗೋಕ್ಕೆ ಸಾಧ್ಯ. ಸಬ್ಸಿಡಿ ಎನ್ವಿರಾನ್ಮೆಂಟಲ್ಲಿದ್ದರೆ ಸಬ್ಸಿಡಿ ತಗೊಳಕ್ಕೆ ಸಾಧ್ಯ.
ನೀವು ಸಬ್ಸಿಡಿ ಎನ್ವೈರನ್ಮೆಂಟಲ್ ಇಲ್ದಂಗೆ ಎಲ್ಲೋ ಗದ್ದೆ ಬೈಲ ಕೂತ್ಕೊಂಡು ಅವನಿಗೆ ಯಾರಿಗೋ ಕೇಳ್ತೀರ ಅಲ್ಲಿ ಕಟ್ಟೆ ಮೇಲೆ ಇರೋನಿಗೆ, ಅವನು ಇಲ್ಲ ನಾವು 10 ವರ್ಷದ ಹಿಂದೆಯೇ ನಮ್ಮದು 10 ಎಕರೆ ಜಮೀನಿತ್ತು, ಏನು ನಮ್ಮ ಸೈಟ್ ಇತ್ತು, ನಾವು ಕೊಡ್ತೀವಿ ಅಂದರೂ ಆ ಬ್ಯಾಂಕ್ನವ್ರು ಕೊಡಲಿಲ್ಲಪ್ಪ ಅಂತ ಅವ್ನು ಕತೆ ಹೇಳ್ತಾನೆ. ಪಾಪ 10 ಎಕರೆ ಇರೋನಿಗೆ ಕೊಟ್ಟಿಲ್ಲ ಅಂದರೆ ನನಗೆಲ್ಲಿ ಕೊಡ್ತಾರಪ್ಪ ಅಂತ ಹೇಳಿ ಇವನು ಸುಮ್ಮನೆ ಆಗ್ಬಿಡ್ತಾನೆ. 10 ವರ್ಷದ ಹಿಂದಿನ ರೂಲ್ಸೇ ಬೇರೆ, 10 ವರ್ಷದ ಹಿಂದಿನ ನಿಯಮನೇ ಬೇರೆ, ಇವತ್ತಿಂದೇ ಬೇರೆ. ಸೊ ಈಗ ನಾನು ಹೇಳಿದಲ್ಲ, ನಮ್ಮ ಸ್ನೇಹಿತ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅವನೇನು ಯಾವುದು ಒಂದು ಸೈಟ್ ಗ್ಯಾರಂಟಿ ಕೊಟ್ಟಿಲ್ಲ. ನೀವು ಬಂದು ಲೈವ್ ಆಗಿ ತೋರಿಸ್ತೀನಿ, ನಾನೇ ಲೈವ್ ವಿಡಿಯೋ ಮಾಡಿ ಕೊಡ್ತೀನಿ ಅಲ್ವಾ. ಸೊ ಎಷ್ಟು ಅಲ್ಲಿ ಸುಮಾರು ಜಮೀನು ಇರೋರು, ತೋಟ ಇರೋರು, ಸೈಟ್ ಇರೋರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ. ಹಾಗಲ್ಲ, ಪ್ರತಿ ಒಬ್ಬನೂ ಕೂಡ ಅವನದೇ ಆದ ತಾಕತ್ತನ್ನು ಹೊಂದಿರ್ತಾನೆ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಪವರ್. ಸೊ ಆ ಪವರ್ ಈ ಎಕ್ಸಿಬಿಷನ್ ಮಾಡಲ್ಲಿ ನಾವು ಹೆಜ್ಜೆ ಇಡಬೇಕು. ಬಿಟ್ಟರೆ ಆ ಹೆಜ್ಜೆ ಇಟ್ಟಾಗ ಮಾತ್ರ ಸಕ್ಸಸ್ಸನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಯಾಕೆ ಅಂದರೆ ಅದು ನಿಮಗೆ ಶಾರ್ಟ್ ಮಾಡಿದೆ. ಅಲ್ಲಿ ನಮ್ಮ ದೇವರಾಜ್, ಹಿರೇಕಸ್ವಿ ದೇವರಾಜ್ ಅವ್ರದ್ದು ಆ ಖುಷಿನ ನಮಗೆ ಯಾಕೆ ಇಂಪಾರ್ಟೆಂಟ್ ಇತ್ತು, ನಮ್ಮ ಉದ್ಯಮ ಮಿತ್ರ ಸಂಸ್ಥೆ ಇಲ್ಲ ಅಂದರೆ ಆ ವ್ಯಕ್ತಿನೇ ಸುಮಾರು ಕಡೆ ನಮ್ಮ ಹತ್ರ ಹೇಳಿರೋಂಥದ್ದು, ವಿಡಿಯೋಗಳಲ್ಲಿ ಹೇಳಿರೋದು, ಯಾವ ಕಾರಣಕ್ಕೂ ಆ ಸಬ್ಸಿಡಿ ಯೋಜನೆಯಲ್ಲಿ ಬೆನಿಫಿಟ್ ತಗೊಳಕ್ಕೆ ಸಾಧ್ಯ ಇರಲಿಲ್ಲ ಅಂತೇಳಿ. ಸೊ ಇಷ್ಟು ಜನ ನಮ್ಮ ಕಡೆಯಿಂದ ಬೆನಿಫಿಟ್ ತೊಗೊಳಂಥವ್ರು, ಅದರಲ್ಲಿ ಕೆಲವರು ಬೇರೆ ಕಡೆ ಆದರೂ ತಗೊಳ್ತಾ ಇದ್ರು. ಬಟ್ ಇನ್ನೊಂದಷ್ಟು ಜನ ಯಾವುದೇ ಕಾರಣಕ್ಕೂ ನಾವು ಇಲ್ಲ ಅಂತಂದರೆ, ನಮ್ಮ ಸಂಸ್ಥೆಯ ಸಂಪರ್ಕ ಇಲ್ಲ ಅಂದರೆ ತಗೊಳ್ಳೋದು ಕಷ್ಟ ಆಗ್ತಿತ್ತು. ಅಂಥವ್ರಿಗೂ ಕೂಡ ನಾವು ಸರ್ವಿಸನ್ನು ಕೊಡೋಂಥ ಕಾರ್ಯ ಮಾಡಿದ್ವಿ. ಮೊದಲಿಗೆ ನೀವು ಏನೂ ಮಾಡೋದು ಬೇಡ, ಉದ್ಯಮ ಮಾಡಬೇಕು ಅನ್ನೋರು ಈ ಉಚಿತವಾಗಿ ಯೂಟ್ಯೂಬಲ್ಲಿ ಬರ್ತಾ ಇದ್ದಾವಲ್ಲ ಉದ್ಯಮ ರಿಲೇಟೆಡು, ಆ ವಿಡಿಯೋಗಳು ನೋಡಿ, ಉಚಿತವಾಗಿ ವಾಟ್ಸಪ್ ಚಾನಲಲ್ಲಿ ಏನೇನು ಮಾಹಿತಿ ಬರ್ತವೆ ಅದನ್ನು ನೋಡಿ, ನೋಡಿ ನೀವು ನಾಲೆಡ್ಜ್ ಸಿಗುತ್ತೆ. ಈಗ ದೊಡ್ಡವ್ರು ಹೇಳ್ತಾರೆ, ನೀವು ಏನಾದರೂ ಮನೆ ಕಟ್ಟಬೇಕು ಅಂತಂದರೆ ಫಸ್ಟ್ ಒಂದು ಸೈಟ್ ತೊಗೊಂಡಿರ್ತೀರ, ಆ ಸೈಟ್ ಮೇಲೆ ದಿನ ನಡೆದ್ರೆ ಮನೆ ರೆಡಿ ಆಗುತ್ತೆ ಅಂತಾರೆ. ಅದು ನಡೆದ ತಕ್ಷಣ ಮನೆ ರೆಡಿ ಆಗಿಬಿಡುತ್ತಾ, ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಸೊ ಅದನ್ನೇ ಬಯಾಲಜಿ ಆಫ್ ಬಿಲೀವ್ಸಲ್ಲಿ ಬ್ರೂಸ್ ಲಿಫ್ಟನ್ ಅವ್ರು ಹೇಳ್ತಾ ಇರೋದು. ನೀವು ಪ್ರತಿದಿನ ಆ ಸೈಟ್ ಮೇಲೆ ನಡೆದಾಗ ನೀವೇನಂತ ನಡೀತೀರ, ನಾ ಮನೆ ಕಟ್ಟಬೇಕು ಅಂತ ಹೇಳ್ತಾ ನಡೀತೀರ. ಅದು ನಮ್ಮ ಸೆಲ್ಸ್ಗಳಿಗೆ ರೀಚ್ ಆಕ್ಕಂತ ಇರುತ್ತೆ. ನಮ್ಮದು RAS ಸಿಸ್ಟಮ್ ಇದೆಯಲ್ಲ, ಅದು ಯಾವಾಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಅದು ಏನು ಮಾಡುತ್ತೆ, ನೆಕ್ಸ್ಟ್ ಯಾರೋ ಮನೆ ಕಟ್ತಾ ಇದ್ದಾನೆ ಅಂದರೆ ಇದು ಅಲರ್ಟ್ ಆಗುತ್ತೆ. ಎಷ್ಟು ಲಕ್ಷದಾಗ ಮನೆ ಕಟ್ಟಿದ್ದಾನೆ, ಆ 20 ಲಕ್ಷದಾಗೆ ಕಟ್ಟಿದ್ದ, ಹೆಂಗೆ ಸಾಧ್ಯ ಆಯಿತು, ದುಡ್ಡು ಹೆಂಗೆ ಮಾಡ್ದ, ಯಾವ ಬ್ಯಾಂಕ್, ಈ ಬ್ಯಾಂಕ್ ಕೊಡ್ತಾ, ಅಯ್ಯೋ ನನ್ನ ಕೊಲಿಗೂ ಇವನಿಗೆ ಲೋನ್ ಕೊಟ್ಟಿದ್ದೆ, ನನಗೆ ಕೊಡಲ್ಲವ, ನನಗೂ ಕೊಡುತ್ತೆ, ನಾನು ಅಂದರೆ ಈ ಥರದ್ದು ಒಂದು ಸಿಸ್ಟಮ್ ಬಿಲ್ಡ್ ಆಗುತ್ತೆ. ಅದನ್ನು ನಾವು ದೇವರು ಅಂತಲೂ ನಂಬ್ಕೊಂಡಿದ್ದೀವಿ, ಹಿರಿಯರು ಹೇಳಿರೋ ಫಿಲಾಸಫಿ ಅಂತ ನಂಬ್ಕೊಂಡಿದ್ದೀವಿ. ಅದೇ ರೀತಿಯೇ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಬಿಸ್ನೆಸ್ ಫೋರಮ್ಗಳಲ್ಲಿ ನೀವು ಅಡ್ಡಾಡಿದರೆ ಸ್ವಲ್ಪ ನಿಮ್ಗೆ ಅಲ್ಲೊಂದು ಬಾಗಿಲು ತೆರೀತದೆ. ಅದರ ಹೊರತು ಕೂಡ ಯಾವುದೇ ರೀತಿ ನೀವು ಮನೆಯ ಮೂಲೆಯಲ್ಲಿ ಕೂಡ್ತಿದ್ರೂ ಕೂಡ ಈಗ ಡಿಜಿಟಲ್ ಮೀಡಿಯಾಗಳು ಬಂದಿದ್ದಾವೆ, ಡಿಜಿಟಲ್ ಮಾಧ್ಯಮ ಬಂದಿದೆ. ಅದರ ಸಂಪರ್ಕದಲ್ಲಿದ್ದಾಗ ನಿಮಗೆ ಖಂಡಿತವಾಗ್ಲೂ ಒಂದಷ್ಟು ಲಾಭ ಆಗ್ತದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.